ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಟೆಕ್ ಸಮಾಚಾರನ ಟೆಕ್ ನ್ಯೂಸ್ ಎಪಿಸೋಡ್ಗೆ ಸ್ವಾಗತ. ನಮ್ಮ ಟೆಕ್ ಸಮಾಚಾರನ ವಿಡಿಯೋಸ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಮಾಡೋದನ್ನ ಮರಿಬೇಡಿ. ನಮ್ಮ ಇವತ್ತಿನ ಟೆಕ್ ಸಮಾಚಾರನ ಮೊದಲನೇ ಅಪ್ಡೇಟ್ ಬಂದು ಗೂಗಲ್ ಮ್ಯಾಪ್ಸ್ ಬಗ್ಗೆ. ಸೊ ಗೂಗಲ್ ಮ್ಯಾಪ್ಸ್ ಅಲ್ಲಿ ನಿಮಗೆ ಕೋವಿಡ್-19 ಕಂಟೈನ್ಮೆಂಟ್ ಝೋನ್ಗಳು ತೋರಿಸುತ್ತಂತೆ ಇನ್ಮೇಲೆ. ಸೊ ಇದು ಆಲ್ರೆಡಿ ಮುಂಬೈಯಲ್ಲಿ ತೋರಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲೂ ತೋರಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟೆಕ್ ಸಮಾಚಾರನ ನೋಡ್ತಾ ಇರಿ, ಗೂಗಲ್ ಮ್ಯಾಪ್ಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಮುಂದಿನ ಅಪ್ಡೇಟ್ ಬಂದು ನೋಕಿಯಾ ಕಂಪನಿ ಕಡೆಯಿಂದ. ಸೊ ನೋಕಿಯಾ 8.3 ಹಾಗೆ ನೋಕಿಯಾ 5.3 ಸ್ಮಾರ್ಟ್ ಫೋನ್ಸ್ ಅಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಂಡ್ರಾಯ್ಡ್ 11 ಅಪ್ಡೇಟ್ ಬರ್ತಾ ಇದೆಯಂತೆ. ಸೊ ಈ ಅಪ್ಡೇಟ್ ನ Q4 2020 ಬರುತ್ತೆ ಅಂತ ನೋಕಿಯಾ ಪೇರೆಂಟ್ ಕಂಪನಿ ಏನಿದೆ HMD ಗ್ಲೋಬಲ್ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ Q4 2020 ಅಂದ್ರೆ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಿಮಗೆ ಈ ಅಪ್ಡೇಟ್ ನೋಡಕ್ ಸಿಗುತ್ತೆ. ಸೊ ಯಾರ ಹತ್ರ ನೋಕಿಯಾ 8.3 ಹಾಗೆ ನೋಕಿಯಾ 5.3 ಸ್ಮಾರ್ಟ್ ಫೋನ್ಸ್ ಇವೆ, ಈ ಅಪ್ಡೇಟ್ ನಿಮಗೆ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಗೂಗಲ್ ನೆಸ್ಟ್ ಆಡಿಯೋ ಬಗ್ಗೆ. ಸೊ ಗೂಗಲ್ ನೆಸ್ಟ್ ಆಡಿಯೋ ಇಂಡಿಯಾದಲ್ಲಿ ನಿಮಗೆ 8,000 ರುಪೀಸಿಗೆ ಸಿಗುತ್ತಂತೆ. ಸೊ ಇದು ನಿಮಗೆ October 16th ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಅಲ್ಲಿ ಸಿಗುತ್ತೆ. ಯಾರಿಗೆ ಗೂಗಲ್ ನೆಸ್ಟ್ ಆಡಿಯೋ ತಗೋಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಸಿಗುತ್ತೆ. ಸೊ ಹೋಗಿ ಚೆಕ್ ಮಾಡಿ. ನಮ್ಮ ಮುಂದಿನ ಅಪ್ಡೇಟ್ ಬಂದು ರಿಯಲ್ಮಿ ಕಂಪನಿ ಕಡೆಯಿಂದ. ಸೊ ರಿಯಲ್ಮಿ ಕಂಪನಿ ಕಡೆಯಿಂದ ರಿಯಲ್ಮಿ ಫೆಸ್ಟಿವ್ ಸೇಲ್ ನಡೀತಾ ಇದೆ. ಸೊ ಇದು ನಿಮಗೆ October 16th ಇಂದ October 21st ವರೆಗೂ ನಡೀತಾ ಇದೆ. ಈ ಸೇಲ್ ಅಲ್ಲಿ ನಿಮಗೆ ತುಂಬಾ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ. ಅಂತ ನಿಮಗೆ ರಿಯಲ್ಮಿ X3 ಸ್ಮಾರ್ಟ್ ಫೋನ್ ಮೇಲೆ 3,000 ರುಪೀಸ್ ಡಿಸ್ಕೌಂಟ್ ಇದೆಯಂತೆ. ಹಾಗೆ ರಿಯಲ್ಮಿ ವಾಚಸ್ ಮೇಲೆ ಡಿಸ್ಕೌಂಟ್ ಇದೆಯಂತೆ. ಅದಲ್ಲದೆ ಬೇರೆ ರಿಯಲ್ಮಿ ಸ್ಮಾರ್ಟ್ ಫೋನ್ಸ್ ಮೇಲೂ ಡಿಸ್ಕೌಂಟ್ ಸಿಗ್ತಾ ಇದೆ. ಯಾರು ರಿಯಲ್ಮಿ ಸ್ಮಾರ್ಟ್ ಫೋನ್ಸ್ ನ ಬೈ ಮಾಡಬೇಕು ಅನ್ಕೊಂಡಿದ್ದೀರಾ, ಈ ಸೇಲ್ ನ ಚೆಕ್ ಮಾಡಿ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಸ್ನ್ಯಾಪ್ಡೀಲ್ ಕಡೆಯಿಂದ. ಸೊ ಸ್ನ್ಯಾಪ್ಡೀಲ್ ಅಲ್ಲಿ ನಿಮಗೆ ಇನ್ನೊಂದು ಸೇಲ್ ನಡೀತಾ ಇದೆ, ಕಮ್ಮೆ ದಮ್ ದಿವಾಲಿ ಸೇಲ್ ನಡೀತಾ ಇದೆ. ಸೊ ಈ ಸೇಲ್ ಅಲ್ಲಿ ಡೈಲಿ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರಂತೆ. ಸೊ ಯಾವ್ದಾದ್ರು ಪ್ರಾಡಕ್ಟ್ ನೀವು ಬೈ ಮಾಡಬೇಕು ಅನ್ಕೊಂಡಿದ್ರೆ ಸ್ನ್ಯಾಪ್ಡೀಲ್ ನಿಮ್ಗೆ ಡಿಸ್ಕೌಂಟ್ಸ್ ಸಿಗುತ್ತಂತೆ, ಹೋಗಿ ಚೆಕ್ ಮಾಡಿ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಮೋಟೋರೋಲಾ ಕಂಪನಿ ಕಡೆಯಿಂದ. ಸೊ ಮೋಟೋರೋಲಾ ಕಂಪನಿ ಕಡೆಯಿಂದ ಸ್ಮಾರ್ಟ್ ಟಿವಿಸ್ ಬರ್ತಾ ಇದೆ. ಸೊ ಈ ಸ್ಮಾರ್ಟ್ ಟಿವಿಲಿ MediaTek 9602 ಪ್ರಾಸೆಸರ್ ಇರುತ್ತಂತೆ. ಸೊ ಇದೊಂದು ಹೊಸ ಪ್ರಾಸೆಸರ್. ಸೊ ಇದು ಮೊದಲನೇ ಟಿವಿ ಇರುತ್ತೆ ಈ ಪ್ರಾಸೆಸರ್ ಜೊತೆಗೆ ಬರ್ತಾ ಇರೋದು. ಸೊ ಈ ಟಿವಿ ನಿಮಗೆ October 9th ಲಾಂಚ್ ಆಗ್ತಾ ಇದೆ. ಸೊ October 9th ಮೋಟೋರೋಲಾ ಕಡೆಯಿಂದ ಬರೀ ಸ್ಮಾರ್ಟ್ ಟಿವಿ ಮಾತ್ರ ಅಲ್ಲ, ಅದಲ್ಲದೆ ಹೋಮ್ ಅಪ್ಲಯನ್ಸ್ ಕೂಡ ಲಾಂಚ್ ಆಗ್ತಿದೆ. ಸೊ ಹೋಮ್ ಅಪ್ಲಯನ್ಸ್ ಅಂದ್ರೆ ನಿಮಗೆ ರೆಫ್ರಿಜರೇಟರ್ ಆಗ್ಬೋದು, ವಾಷಿಂಗ್ ಮಿಷಿನ್ ಆಗ್ಬೋದು, ಈ ತರ ಬೇರೆ ಬೇರೆ ಪ್ರಾಡಕ್ಟ್ಸ್ ಮೋಟೋರೋಲಾ ಕಡೆಯಿಂದ ಬರ್ತಾ ಇದೆ. ಸೊ ಟೆಕ್ ಸಮಾಚಾರನ ನೋಡ್ತಾ ಇರಿ, ಮೋಟೋರೋಲಾ ಕಡೆಯಿಂದ ಬರೋ ಹೋಮ್ ಅಪ್ಲಯನ್ಸಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಇವತ್ತಿನ ಟೆಕ್ ಸಮಾಚಾರನ ಮುಂದಿನ ಸೆಕ್ಷನ್ ಬಂದು ರೀಸೆಂಟ್ ಲಾಂಚಸ್. ಸೊ ರೀಸೆಂಟ್ ಲಾಂಚಸ್ ಅಲ್ಲಿ 2 ಪ್ರಾಡಕ್ಟ್ಸ್ ಇವೆ. ಮೊದಲನೇ ಪ್ರಾಡಕ್ಟ್ ಬಂದು ಸ್ಯಾಮ್ಸಂಗ್ ಕಂಪನಿ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F41. ಸೊ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ನೋಡಕ್ ಸಿಗುತ್ತೆ. ಅದಲ್ಲದೆ ಇದರಲ್ಲಿ 6000 mAh ಬ್ಯಾಟ್ರಿ ಇದೆ. ಇದರಲ್ಲಿ ನಿಮಗೆ 9611 ಎಕ್ಸಿನಾಸ್ ಪ್ರಾಸೆಸರ್ ನೋಡಕ್ ಸಿಗುತ್ತೆ. ಇದು ನಿಮಗೆ ಸಮ್ವೇರ್ ಅರೌಂಡ್ 17,000 ರುಪೀಸಿಗೆ ಲಾಂಚ್ ಆಗಿದೆ. ಸೊ ಯಾರಿಗೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F41 ಬೈ ಮಾಡೋ ಇಂಟ್ರೆಸ್ಟ್ ಇದೆ, ಹೋಗಿ ಚೆಕ್ ಮಾಡಿ. ನಮ್ಮ ಇವತ್ತಿನ ರೀಸೆಂಟ್ ಲಾಂಚಸ್ ಅಲ್ಲಿ 2ನೇ ಪ್ರಾಡಕ್ಟ್ ಬಂದು ಸ್ಯಾಮ್ಸಂಗ್ ಕಂಪನಿ ಕಡೆಯಿಂದ ಮತ್ತೆ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ A21s ಅಂತ. ಈ ಫೋನ್ ಅಲ್ಲಿ ನಿಮಗೆ ಎಕ್ಸಿನಾಸ್ 850 ಪ್ರಾಸೆಸರ್ ನೋಡಕ್ ಸಿಗುತ್ತೆ. ಈ ಫೋನ್ ನಿಮಗೆ 17,500 ರುಪೀಸಿಗೆ ಲಾಂಚ್ ಆಗಿದೆ. ಯಾರು ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾರೋ A21s ಬೈ ಮಾಡಬೇಕು ಅನ್ಕೊಂಡಿದ್ದೀರಾ, ಈ ಅಪ್ಡೇಟ್ ನಿಮಗೆ. ನೆನ್ನೆ ನ್ಯೂಸ್ ಅಲ್ಲಿ ಹೇಳಿರೋ ತರ ಯಾರಿಗಾದ್ರೂ ಹೊಸ ಪ್ರಾಡಕ್ಟ್ಸ್ ಈ ಸೇಲ್ಗಳಲ್ಲಿ ಬೈ ಮಾಡೋ ಇಂಟ್ರೆಸ್ಟ್ ಇದ್ರೆ, ನಿಮಗೆ ಆ ಪ್ರಾಡಕ್ಟ್ಸ್ ಮೇಲೆ ರೆಕಮೆಂಡೇಶನ್ಸ್ ಬೇಕಾಗಿದ್ರೆ ಆ ಪ್ರಾಡಕ್ಟ್ ನೇಮ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ. ಸೊ ಯಾವ ಪ್ರಾಡಕ್ಟ್ ಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ರಿಕ್ವೆಸ್ಟ್ ಬರುತ್ತೆ, ಆ ಪ್ರಾಡಕ್ಟ್ ಮೇಲೆ ಒಂದು ರೆಕಮೆಂಡೇಶನ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೆ ಬೈ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ನಮ್ಮ ಇವತ್ತಿನ ಟೆಕ್ ಸಮಾಚಾರನ ಟೆಕ್ ನ್ಯೂಸ್ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಟೆಕ್ ಸಮಾಚಾರದಲ್ಲಿ ಸಿಗೋಣ.